ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಕೆಲವು ದಿನಗಳ ಹಿಂದೆ ನಮ್ಮ ವಾಹಿನಿಯ ಹೆಸರನ್ನು ಬದಲಾಯಿಸುವ ಬಗ್ಗೆ, ಒಂದು ಸಂಚಿಕೆಯನ್ನು ನಿರ್ಮಾಣ ಮಾಡೋದಕ್ಕೆ ನಮಗೆ ಎಷ್ಟೆಲ್ಲ ಕಷ್ಟ ಆಗ್ತಾ ಇದೆ, ಅದರ ನಿರ್ಮಾಣ ವೆಚ್ಚ ಕೂಡ ನಮಗೆ ಹುಟ್ಟುತ್ತಾ ಇಲ್ಲ, ಅದಕ್ಕಾಗಿ ನಾವು ಸಹಕಾರವನ್ನು ಕೇಳ್ತೀವಿ. ಹಾಗೆ ಕೇಳಿದಾಗ ಕೆಲವು ವೀಕ್ಷಕರು ಕಟುವಾಗಿ ಸಂದೇಶವನ್ನು ಹಾಕ್ತಾರೆ. ಅದರಿಂದ ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ. ಇದನ್ನೆಲ್ಲ ನಿಮ್ಮಲ್ಲಿ ಹೇಳ್ಕೊಂಡಿದ್ವು. ನೋಡಿ, ಕಷ್ಟ ಬಂದಾಗ ಮಾತ್ರ ನಾವು ಹೇಳ್ಕೊಳ್ಳೋದಲ್ಲ, ಸಂತೋಷ ಆದಾಗ ಕೂಡ ನಿಮ್ಮ ಜೊತೆ ಹಂಚ್ಕೋತೀವಿ. ಈ ಯೂಟ್ಯೂಬ್ ವಾಹಿನಿ ಅಂದರೆ ನೀವು ನೋಡಬೇಕು, ನಾವು ಮಾಡಬೇಕು. ನಾವು ಮಾಡಿದ್ದನ್ನು ನೀವು ನೋಡಬೇಕು, ನಮ್ಮಲ್ಲಿರುವ ತಪ್ಪುಗಳನ್ನು ನೀವು ತಿದ್ದಬೇಕು, ನಮಗೆ ಸಲಹೆಗಳನ್ನು ಕೊಡಬೇಕು, ಸಹಕಾರವನ್ನು ಕೊಡಬೇಕು. ಇದು ಪರಸ್ಪರ ನಡ್ಕೊಂಡು ಹೋಗುವಂಥದ್ದು. ಸಂತೋಷದ ವಿಚಾರ ಏನಪ್ಪ ಅಂದರೆ, ಆ ಒಂದು ಸಂಚಿಕೆಯನ್ನು ನೋಡಿ ಅಮೆರಿಕಾದಲ್ಲಿ ನೆಲೆಸಿರುವಂಥ ಒಬ್ಬ ಕನ್ನಡಿಗರು, ಶೇಷಾದ್ರಿ ವಾಸು ಅವರು, ಬರಹ ಸಾಫ್ಟ್ವೇರನ್ನು ಕಂಡುಹಿಡಿದಂಥ ಒಬ್ಬ ಮೇಧಾವಿ, ಅವರು ನಮಗೆ ಒಂದು ಸಂದೇಶವನ್ನು ಹಾಕಿ $50 ನೆರವನ್ನು ನೀಡಿದರು. ಜೊತೆಗೆ ಅನಾಕ್ರು ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಕೂಡ ಮಾಡಿ ಅಂತ ನಮಗೆ ಒಂದು ಸಲಹೆಯನ್ನು ಕೊಟ್ಟರು. ಅವರ ಒಂದು ಸಲಹೆಯನ್ನು ನಾವು ಪುರಸ್ಕರಿಸಿ ಕನ್ನಡದ ಕಾದಂಬರಿ ಸಾರ್ವಭೌಮ ಅನಾಕ್ರು ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಕೂಡ ಮಾಡಿದ್ದೀವಿ. ಇನ್ನು ಕೆಲವರು ಹೆಸರು ಹೇಳಲಿಚ್ಛಿಸದ ಸಹೃದಯರು, ಖ್ಯಾತನಾಮರು, ನಾಡಿನ ಹೆಸರಾಂತ ವಾಗ್ಮಿಗಳು, ಸಾಹಿತಿಗಳು, ಹೀಗೆ ಕೆಲವರಲ್ಲಿ ಇನ್ನೂ ನಮ್ಮ ಬಗ್ಗೆ ಒಂದು ವಾತ್ಸಲ್ಯ ಇದೆ. ಜೊತೆಗೆ ನಮ್ಮ ಕೆಲಸವನ್ನು ಅವರು ಗುರುತಿಸಿದ್ದಾರೆ. ಹಾಗೆ ಗುರುತಿಸಿ ನಮಗೆ ಸಹಾಯ ಹಸ್ತವನ್ನು ನೀಡ್ತಾರೆ. ಆದರೆ ನಾವು ನೀಡಿದ ನೆರವು ಬಹಿರಂಗವಾಗೋದು ಬೇಡ ಅಂತ ಹೇಳಿ ನಮ್ಮ ಹೆಸರನ್ನು ಉಲ್ಲೇಖ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಂಥವರ ಹೆಸರನ್ನು ನಾನು ಉಲ್ಲೇಖ ಮಾಡಲ್ಲ, ಆದರೆ ಅವರಿಗೆ ನಮ್ಮ ನಮನಗಳನ್ನು ಅರ್ಪಿಸ್ತೀನಿ. ಇನ್ನು ನೆರವಿನ ಹಸ್ತ ನೀಡೋದು ಅಂದ ತಕ್ಷಣ ನೀವು ಹಣವನ್ನೇ ಕೊಡಬೇಕು ಅಂತಲ್ಲ, ನಮಗೆ ಉಪಯುಕ್ತವಾದಂಥ ಸಲಹೆಗಳನ್ನು ಕೊಡಬಹುದು, ಅಥವಾ ನಮ್ಮ ವಾಹಿನಿಯಲ್ಲಿ ಬಂದು ಸಂಚಿಕೆಗಳನ್ನು ಮಾಡಿಕೊಡೋದಕ್ಕೆ ಖ್ಯಾತನಾಮರನ್ನು ನಮಗೆ ಪರಿಚಯಿಸಬಹುದು. ನಿಮಗೆ ಅವರು ಹತ್ತಿರದವರಾಗಿದ್ದರೆ ನಮಗೆ ಅವರನ್ನು ಪರಿಚಯಿಸಿ, ಇಂಥದ್ದೊಂದು ಒಳ್ಳೆಯ ಸಹೃದಯಿ ಚಾನಲ್ ಇದೆ, ಅವರ ಮೂಲಕ ನಿಮ್ಮ ವಿಚಾರ ಜನಕ್ಕೆ ಗೊತ್ತಾಗಲಿ ಬನ್ನಿ ಅಂತ ಹೇಳಿ ನಮಗೆ ಅವರಿಗೆ ಸಂಪರ್ಕವನ್ನು ಕಲ್ಪಿಸಿಕೊಟ್ರೆ ಅದು ಕೂಡ ನೀವು ನಮಗೆ ಮಾಡುವ ಸಹಾಯವೇ. ನೋಡಿ, ಈ ಸಂದರ್ಭದಲ್ಲಿ ಪ್ರೊಫೆಸರ್ ಕೃಷ್ಣೇಗೌಡರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಕೃಷ್ಣೇಗೌಡರು ನನಗೆ ಮೊದಲಿನಿಂದ ಪರಿಚಿತರಲ್ಲ, ನನಗೆ ಅವರು ಪರಿಚಿತರು. ಯಾಕೆಂದರೆ ಅವರು DD1ನಿಂದ ಹಿಡಿದು ನಾವು ಬೇಕಾದಷ್ಟು ವೇದಿಕೆಗಳಲ್ಲಿ, ಕಿರುತೆರೆಯಲ್ಲಿ, ಅನೇಕ ಕಡೆಗಳಲ್ಲಿ ಅವರ ಹಾಸ್ಯ ಭಾಷಣಗಳನ್ನು ಕೇಳಿದ್ದೀವಿ, ನೋಡಿದ್ದೀವಿ. ನನಗೆ ಅವರು ಪರಿಚಿತರು. ಆದರೆ ಅವರಿಗೆ ನಾನು ಹೇಗೆ ಪರಿಚಿತ? ನಾನಾಗಲಿ, ಮೋಹನ್ ಕಾಮಾಕ್ಷಿ ಅವರಾಗಲಿ ಇವತ್ತು ನಾಡಿನಲ್ಲಿ ಒಂದಿಷ್ಟು ಜನಕ್ಕೆ ಪರಿಚಿತರಾಗಿದ್ದೀವಿ ಅಂದರೆ ಅದು ಒಂದು ಈ ಚಾನಲ್ ಮೂಲಕ ನಾವು ಪರಿಚಿತರಾಗಿರೋದು. ಅಂದರೆ ನಮ್ಮ ಕೆಲಸದ ಮೂಲಕ. ನಾವು 10ರಲ್ಲಿ 11 ಅನ್ನುವ ರೀತಿಯಲ್ಲಿ ಬೇರೆ ವಾಹಿನಿಗಳ ಹಾಗೆ ಒಂದಿಷ್ಟು ರೋಚಕವಾದ ಸಂಗತಿಗಳನ್ನು ಇಟ್ಕೊಂಡು, ಟೈಟಲ್ಗಳನ್ನು ಇಟ್ಕೊಂಡು ಸಂಚಿಕೆಗಳನ್ನು ಮಾಡಿದ್ದಿದ್ರೆ ನಮ್ಮನ್ನು ಇಂಥ ಸಹೃದಯರೆಲ್ಲ ಗುರುತಿಸ್ತಾ ಇದ್ರ? ಕೃಷ್ಣೇಗೌಡರು ನಮಗೆ ಪರಿಚಿತರಾಗಿದ್ದೇ ನಮ್ಮ ವಾಹಿನಿಯ ಸಂಚಿಕೆಗಳಿಂದ. ಅದು ಮುಂದೆ ಅವರು ನಮ್ಮ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಬರುವವರೆಗೆ ಮುಂದುವರಿತು. ಅಲ್ಲಿ ಕೂಡ ನನಗೆ ಅವರನ್ನು ಕೇಳಬೇಕಾದ್ರೆ ಒಂದು ರೀತಿ ಸಂಕೋಚ ಇತ್ತು. ಯಾಕೆಂದರೆ ಅಷ್ಟು ದೊಡ್ಡವರು ನಾವು ಕರೆದರೆ ಕಾರ್ಯಕ್ರಮಕ್ಕೆ ಬರ್ತಾರಾ ಅಂತ. ಯಾರೋ ಒಬ್ಬರನ್ನು ಕೇಳಿದ್ದಕ್ಕೆ ಅವರೆಲ್ಲ ಎಲ್ರಿ ಬರ್ತಾರೆ ಅಂತ ಅವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗೇ ಹೇಳಿದರು. ಆದರೆ ನನಗೆ ಅವರು ನೇರವಾಗಿ ಕರೆ ಮಾಡಿ ಮಾತಾಡಿದ ಮೇಲೆ, ಅವರ ಒಂದು ಸ್ವಭಾವ ಏನು ಅಂತ ನನಗೆ ಅರಿವಾದ ಮೇಲೆ, ನಾನು ಯಾಕೆ ಹಿಂಜರಿಬೇಕು ಅಂತ ಹೇಳಿ ಅವರನ್ನು ನಾಡು ಕಂಡ ರಾಜ್ಕುಮಾರ್ ಪುಸ್ತಕ ಬಿಡುಗಡೆಗೆ ಕರೆದೆ. ಹಾಗೆ ಕರೆದಾಗ ಅವರು ಖಂಡಿತವಾಗಿ ಬರ್ತೀನಿ ಅಂತ ಹೇಳಿದ್ರು. ಮುಂದೆ ಕಾರ್ಯಕ್ರಮ ಯಾವತ್ತು ಏನು ಅಂತ ಗೊತ್ತಾದಾಗ ನಮಗೆ ಸಹಜವಾಗಿಯೇ ಒಂದು ಮುಜುಗರ ಇರುತ್ತೆ. ಅವರು ಮೈಸೂರಿನಿಂದ ಇಲ್ಲಿಗೆ ಬರಬೇಕು, ಹೇಗಪ್ಪ ಕರೆಯೋದು? ಅದಕ್ಕೆ ನಾನು ಕಾರ್ ಕಳಿಸಿಕೊಡ್ಲಾ ಸಾರ್ ಅಂತ ಕೇಳಿದ್ದಕ್ಕೆ, ಮಂಜುನಾಥ್ ಅವರೇ, ನಿಮ್ಮ ಕಾರ್ಯಕ್ರಮ ಯಾವತ್ತು, ಯಾವ ಸಂದರ್ಭದಲ್ಲಿ, ಎಲ್ಲಿ ನಡೆಯುತ್ತೆ ಅಂತ ಹೇಳಿ, ಆ ಸಮಯಕ್ಕೆ ನಾನು ಅಲ್ಲಿ ಹಾಜರಿರ್ತೀನಿ. ನೀವು ಒಂದೇ ₹1 ಇದಕ್ಕಾಗಿ ಖರ್ಚು ಮಾಡಬೇಕಾಗಿಲ್ಲ ಅಂತ ಹೇಳಿದ್ರು. ಎಂಥ ಸಹೃದಯತೆ ಅದು! ನಾವು ಕೆಲವರ ಮಾತುಗಳನ್ನು ಕೇಳಿ, ಅವರ ಚಲನವಲನಗಳನ್ನು ನೋಡಿ ಅವರ ಬಗ್ಗೆ ಏನೋ ಒಂದು ಅಭಿಪ್ರಾಯಕ್ಕೆ ಬಂದುಬಿಟ್ಟಿರ್ತೀವಿ. ಆದರೆ ಆಂತರ್ಯದಲ್ಲಿ ಅವರು ಏನು ಅಂತ ಗೊತ್ತಾಗಬೇಕಾದ್ರೆ ಅವರ ಜೊತೆ ಒಡನಾಡಿದ್ರೆ ಗೊತ್ತಾಗೋದು. ಈ ಒಂದು ಕಾರ್ಯಕ್ರಮವನ್ನು ನೋಡಿದ ಮೇಲೆ, ಆ ಒಂದು ಸಂಚಿಕೆಯನ್ನು ನೋಡಿದ ಮೇಲೆ ಕೃಷ್ಣೇಗೌಡರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಹೃದಯ ತುಂಬಿ ಬರುತ್ತೆ ಅದನ್ನು ನೋಡಿದ್ರೆ. ನಮಸ್ಕಾರ ಸರ್, ಈ ದಿನದ ಸಂಚಿಕೆಯನ್ನು ನೋಡಿ ಮನಸ್ಸಿಗೆ ತುಂಬ ಸಂಕಟವಾಯಿತು. ಆದರೆ ನಿಮ್ಮನ್ನು ಪ್ರೀತಿಸುವ, ಗೌರವಿಸುವ ದೊಡ್ಡ ಸಂಖ್ಯೆಯ ಜನರ ನಡುವೆ
ಇಂಥ ವಿಕೃತರು ಇದ್ದೇ ಇರುತ್ತಾರೆ ಎಂಬ ವಾಸ್ತವವನ್ನು ಮನಸ್ಸಿಗೆ ತಂದುಕೊಂಡು ಸಮಾಧಾನ ಪಟ್ಟುಕೊಂಡೆ. ತಾವೂ ಇಂಥದ್ದಕ್ಕೆಲ್ಲ ಬೇಸರಗೊಳ್ಳದಷ್ಟು ಪ್ರಬುದ್ಧರು ಎಂದು ನಾನು ಬಲ್ಲೆ. ಆದರೂ ನಾವೆಲ್ಲ ಮನುಷ್ಯರಷ್ಟೇ, ಕ್ಷಣ ಹೊತ್ತು ವಿಚಲಿತರಾಗುವುದು ಸಹಜ. ರಾಘವಾಂಕ ಹೇಳಿದ ಮಾತೊಂದು ನೆನಪಾಗುತ್ತಿದೆ. ಊರ ಕೇರಿಯ ಹಂದಿ ಹೊಕ್ಕೊಡೆ ಕಕ್ಕಸವ ಕಾಂಬುದಲ್ಲದೆ ಹಣದ ಬೊಕ್ಕಸವನೇಂ ಕಾಂಬುದೆ. ಈ 4 ವರ್ಷಗಳಲ್ಲಿ ಅದೆಷ್ಟು ಘನ ಮನಸ್ಸುಗಳನ್ನು ನೀವು ಗೆದ್ದಿದ್ದೀರಿ. ಕನ್ನಡ ಚಲನಚಿತ್ರದ ಇತಿಹಾಸ ಬರೆಯುವವರಿಗೆ ಅದೆಷ್ಟು ಜ್ಞಾನ ಸಂಪನ್ಮೂಲವನ್ನು ಒದಗಿಸಿದ್ದೀರಿ. ಅದಕ್ಕಿಂತ ಮಿಗಿಲಾಗಿ ನಿಮ್ಮ ನಿಲುವು ಧೋರಣೆಗಳಿಂದ ಅದೆಂಥ ಸಂಸ್ಕೃತಿ ಸಂಚಲನವನ್ನು ಉಂಟು ಮಾಡಿದ್ದೀರಿ. ನಿಮ್ಮ ಪ್ರತಿಭೆ, ಪರಿಶ್ರಮ, ಸದ್ಭಾವನೆ, ಶ್ರದ್ಧೆ ಯಾವತ್ತೂ ನನ್ನಂಥವರಿಗೆ ಮಾರ್ಗದರ್ಶಿ, ಸ್ಫೂರ್ತಿ. ನಾನು ನಿಮ್ಮ ಸ್ನೇಹ ವಿಶ್ವಾಸಗಳಿಗೆ ಹಾತೊರೆಯುವುದು ಇಂಥ ಸದ್ಗುಣಗಳಿಗಾಗಿಯೇ. ನನ್ನೆರಡು ಪ್ರೀತಿಯ ಗೌರವದ ಮಾತುಗಳು ನಿಮ್ಮಿಡೀ ತಂಡಕ್ಕೆ ಒಂದಿಷ್ಟು ಸಮಾಧಾನ ನೀಡಿಯಾವು ಎಂಬುದು ನನ್ನ ಅಪೇಕ್ಷೆ. ಸಂಸ್ಕೃತಿ ಪ್ರೀತಿಯುಳ್ಳ ಹಲವು ಮನಸ್ಸುಗಳು ನಿಮ್ಮೊಂದಿಗೆ ಸದಾ ಇರುತ್ತವೆ. ಹೊಸ ಹೆಸರು ಬೇಗನೆ ಬಿಡುಗಡೆಯಾಗಲಿ, ನಿಮ್ಮ ವಾಹಿನಿ ಅಗಾಧ ಜನಪ್ರಿಯವಾಗಲಿ ಎಂದು ಮನಸ ಹಾರೈಸುತ್ತೇನೆ. ಪ್ರೀತಿಯ ಶ್ರೀಧರಮೂರ್ತಿಯವರಿಗೆ, ಮೋಹನ್ ಕಾಮಾಕ್ಷಿ ಅವರಿಗೆ, ತಮ್ಮ ಶ್ರೀಮತಿಯವರಿಗೆ ನನ್ನ ನಮಸ್ಕಾರ ಮತ್ತು ಶುಭಾಶಯಗಳನ್ನು ತಿಳಿಸಿ. ಎಷ್ಟು ಆಪ್ತವಾಗಿ ಹಿತನುಡಿಗಳನ್ನು ಹೇಳಿದ್ದಾರೆ. ಸಭೆಗಳಲ್ಲಿ ನಾವು ಮಾತಾಡುವಾಗ ಹಿತನುಡಿಗಳನ್ನು ಹೇಳಬೇಕು ಅಂತ ಹೇಳ್ತೀವಿ. ಕೆಲವು ಸಾರಿ ಅದು ಹಿತನುಡಿ ಆಗದೆ ಯಾವ್ಯಾವುದೋ ರೀತಿಯ ಬಿರುನುಡಿಗಳಾಗಿರುತ್ತೆ. ಕೃಷ್ಣೇಗೌಡರು ಈ ಒಂದು ವಾಹಿನಿಯನ್ನು ನಾವು ಆರಂಭ ಮಾಡಿದ ಮೇಲೆ ನಮ್ಮ ಸಂಚಿಕೆಗಳನ್ನು ನೋಡಿ ನಮಗೆ ಪರಿಚಿತರಾದವರು. ಅಂದರೆ ನಮ್ಮ ಕೆಲಸ ಮಾತಾಡಬೇಕು ಅಂತ ಹಿರಿಯರು ಹೇಳ್ತಾರಲ್ಲ, ಹಾಗೆ ಈ 5 ವರ್ಷಗಳಲ್ಲಿ ನಾವು ಮಾಡಿದ ಕೆಲಸ ನಮಗೆ ಇಂಥ ಸಹೃದಯರನ್ನು ಪರಿಚಯಿಸಿದೆ, ಅವರ ಒಡನಾಟವನ್ನು ಕೂಡ ಮಾಡಿದೆ. ಆ ಸಂತೋಷವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇವತ್ತಿಲ್ಲಿ ಕೂತಿದ್ದೀನಿ. ನೋಡಿ, ಇತ್ತೀಚೆಗೆ ಪ್ರಕಾಶ್ ಕಂಬತ್ತಳ್ಳಿಯವರು ನನ್ನ ಮಿತ್ರರು, ಅವರ ಅಂಕಿತಾ ಪುಸ್ತಕ 1000ನೇ ಪುಸ್ತಕವನ್ನು ಬಿಡುಗಡೆ ಮಾಡ್ತು. ಜೋಗಿಯವರ ದಕ್ಷಿಣಾಯನ ಕಾದಂಬರಿ ಆವತ್ತು ಬಿಡುಗಡೆಯಾಯಿತು. ಜೊತೆಗೆ ಅವರ ಸಂಸ್ಥೆಗೆ 30 ವರ್ಷಗಳು ತುಂಬಿತು. ಆ ಸಂದರ್ಭದಲ್ಲಿ ಅವರು ನಮ್ಮ ವಾಹಿನಿಗೆ ನೀಡಿದ ಸಂದರ್ಶನವನ್ನು ನಾವು ಪುನರ್ ಪ್ರಸಾರ ಕೂಡ ಮಾಡಿದ್ದೀವಿ. ಅವರ ಆ ಸಮಾರಂಭಕ್ಕೆ ಹೋದಾಗ ನನಗೆ ಅಲ್ಲಿ ಕುಂ ವೀರಭದ್ರಪ್ಪನವರು ಏಕಾಏಕಿ ಎದುರಿಗೆ ಬಂದು ಬೆನ್ನ ಮೇಲೆ ಕೈ ಹಾಕಿ ಎಷ್ಟು ಆತ್ಮೀಯತೆಯಿಂದ ಹೇಳಿದ್ರು ಅಂದರೆ, ಎಷ್ಟು ಚಂದ ಮಾತಾಡ್ತಿರ್ರಿ, ಎಷ್ಟು ಚಲೋ ಸಂಚಿಕೆಗಳು ಮಾಡ್ತಿರ್ರಿ, ಎಷ್ಟು ಚಲೋ ಪದ ಹಾಡ್ತಿರ್ರಿ, ಭಾಳ ಸಂತೋಷ ಆಗ್ತದೆ ನಿಮ್ಮನ್ನು ನೋಡಿದ್ರೆ, ನೇರವಾಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದೆ, ಇವತ್ತು ಅವಕಾಶ ಸಿಕ್ತು. ಕುಂಭವಿ ಅವರಲ್ಲಿ ನಾನೆಲ್ಲಿ, ನನ್ನಂತಹ ಒಬ್ಬ ಪಾಮರನನ್ನು ಅಂಥ ಪಂಡಿತರು ಮೆಚ್ಚಿ ಮಾತಾಡ್ತಾರೆ ಅಂದರೆ ನಮ್ಮ ಕೆಲಸ ಮಾತಾಡ್ತಾ ಇದೆ. ಚಿತ್ರರಂಗದಲ್ಲಿ ಹಾಗೂ ರಂಗಭೂಮಿಯಲ್ಲಿ ಎಲೆಮರೆಯ ಕಾಯಿಯಂತೆ ದುಡಿತಾ ಇರುವಂಥ ನನ್ನ ಮಿತ್ರ ವೀರಪ್ಪ ಮರಳವಾಡಿಯವರು, ಹಲವು ಪ್ರತಿಭೆಗಳ ಸಂಗಮ ನಟ ಸುಂದರ್ರಾಜ್ ಅವರು, ಹೀಗೆ ಬೇಕಾದಷ್ಟು ಜನ ನಮ್ಮ ವಾಹಿನಿಯನ್ನು, ನಮ್ಮ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ಆಗಾಗ ನಮಗೆ ಕರೆ ಮಾಡಿ ಒಂದು ರೀತಿಯ ಪ್ರೋತ್ಸಾಹವನ್ನು ತುಂಬುತ್ತಾ ಇರ್ತಾರೆ. ಗಾಡಿ ಮುಂದೆ ಹೋಗೋದಕ್ಕೆ ಪೆಟ್ರೋಲ್ ಹಾಕಿಸ್ಲೇಬೇಕಲ್ಲ ನೀವು, ಆದರೆ ಬರೀ ಪೆಟ್ರೋಲ್ನಿಂದ ಗಾಡಿ ಮುಂದಕ್ಕೆ ಹೋಗೋದಿಲ್ಲ, ಟೈರ್ನಲ್ಲಿ ಗಾಳಿ ಕೂಡ ಇರಬೇಕಾಗುತ್ತೆ. ಗಾಳಿ ಅಂದರೆ ಏನು, ಯಾರಾದರೂ ನೀನು ಗಾಳಿ ಹೊಡಿಬೇಕು ಅಂತ ಹೇಳ್ತಾ ಇರ್ತಾರಲ್ಲ, ಈ ಪ್ರೋತ್ಸಾಹದ ನುಡಿಗಳೇ ಒಂದು ರೀತಿ ನಮಗೆ ಗಾಳಿ ಇದ್ದ ಹಾಗೆ. ಗಾಳಿ ಇಲ್ಲದೆ ಮನುಷ್ಯ ಉಸಿರಾಡೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ನಮ್ಮ ವಾಹಿನಿಯ ವೀಕ್ಷಕರು ವಿಶ್ವದಾದ್ಯಂತ ಪಸರಿಸಿದ್ದಾರೆ. ಜರ್ಮನಿಯಿಂದ ಜಯಂತ್ ಅನ್ನುವ ಒಬ್ಬರು ಸಹೃದಯರು ಬಂದು ನಮ್ಮ ವಾಹಿನಿಯಲ್ಲಿ ಸಂದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ದುಬೈನಿಂದ ನಮಗೆ ಎಷ್ಟೋ ಜನ ಸಂದೇಶವನ್ನು ಹಾಕ್ತಾ ಇರ್ತಾರೆ. ಇಂಗ್ಲೆಂಡ್ನಲ್ಲಿ ನಮ್ಮ ವಾಹಿನಿಯನ್ನು ನೋಡುವಂಥ ಜನರಿದ್ದಾರೆ. ಆಸ್ಟ್ರೇಲಿಯಾದಲ್ಲಂತೂ ಒಬ್ಬ ಹೆಣ್ಣು ಮಗಳು, ನನ್ನ ಮನೆಯಿಂದ ಆಫೀಸಿಗೆ 15 ನಿಮಿಷಗಳ ಡ್ರೈವಿಂಗ್ ಸರ್, ಆ ಸಮಯದಲ್ಲಿ ಪ್ರತಿದಿನ ನಿಮ್ಮ ಸಂಚಿಕೆಯನ್ನು ಕೇಳಿಕೊಂಡೇ ಹೋಗ್ತೀನಿ, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಿ, ಸಾವಿರಾರು ಮೈಲಿ ದೂರದಲ್ಲಿ ನಾವು ದೇಶ ಬಿಟ್ಟು ಬಂದು ಇಲ್ಲಿ ಬದುಕನ್ನು ಕಟ್ಕೊಂಡಿದ್ದೀವಿ, ನಿಮ್ಮ ಸಂಚಿಕೆಗಳನ್ನು ಕೇಳಿದ್ರೆ ಎಲ್ಲೋ ಒಂದು ಕಡೆ ನಾನು ಮತ್ತೆ ನನ್ನ ತಾಯ್ನಾಡಿಗೆ ಹೋಗಿ ಬಂದೇನೋ ಅಂತ ಅನಿಸುತ್ತೆ. ಇದು ನಾವು ಮಾಡ್ತಾ ಇರುವಂಥ ಕೆಲಸದ ಒಂದು ಪ್ರಭಾವ. ಅಂದರೆ ಕನ್ನಡದ ಕೆಲಸ ಮಾಡೋದಕ್ಕೆ ಹೋರಾಟವನ್ನೇ ಮಾಡಬೇಕು ಅಂತಲ್ಲ, ಅದನ್ನು ಮಾಡಬೇಕಾಗತ್ತೆ, ಸಂಸ್ಕೃತಿಯನ್ನು ಬೆಳೆಸಬೇಕಾಗತ್ತೆ. ಆ ಸಂಸ್ಕೃತಿಯನ್ನು ಬೆಳೆಸುವ ಸಲುವಾಗಿ ನಾವು ಒಂದಿಷ್ಟು ಶ್ರಮವನ್ನು ಹಾಕಲೇಬೇಕಾಗತ್ತೆ. ಶ್ರಮವನ್ನು ಹಾಕುವಾಗ ನಮಗೆ ತುಂಬ ಶ್ರಮವಾದಾಗ ಒಂದು ಸಹಾಯ ಹಸ್ತ, ಯಾರಾದರೂ ಒಂದು ಚೂರು ಕೈ ಹಿಡಿದು ಎತ್ತಲಿ ಅಂತ ಅನಿಸುತ್ತೆ. ಅದಕ್ಕಾಗಿ ನಾವು ನೆರವನ್ನು ಕೇಳ್ತೀವಿ. ನೋಡಿ, ನೀವು ಅವ್ರ ಬಗ್ಗೆ ಯಾಕೆ ಸಂಚಿಕೆ ಮಾಡಲ್ಲ, ಇವ್ರ ಬಗ್ಗೆ ಯಾಕೆ ಮಾಡಲ್ಲ, ಅದನ್ನು ಯಾಕೆ ಮಾಡಲ್ಲ, ಇದನ್ನು ಯಾಕೆ ಮಾಡಲ್ಲ, ಬೇಕಾದಷ್ಟು ಜನ ಸಂದೇಶವನ್ನು ಹಾಕ್ತೀರಿ. ನಮಗೆ ಕನ್ನಡದ ಮೇಲೆ ಅಭಿಮಾನ ಇಲ್ಲ ಅಂತಲ್ಲ,
ನಾವು ಎಷ್ಟೋ ಜನ ಸಾಧಕರ ಬಗ್ಗೆ ಸಂಚಿಕೆಗಳನ್ನು ಮಾಡಿ ಪ್ರಯೋಗ ಮಾಡಿದ್ದೀವಿ. ಜಾನಪದ ಬ್ರಹ್ಮ ಎಸ್.ಕೆ. ಕರೀಂ ಖಾನ್ ಅವರ ಬಗ್ಗೆ ಸಂಚಿಕೆಗಳನ್ನು ಮಾಡಿದಾಗ ನಮಗೆ ನಿರಾಸೆ ಆಯಿತು. ಜೊತೆಗೆ ಚಿತ್ರರಂಗದಲ್ಲಿ ನೇರವಾಗಿ ದುಡಿದೇ ಇದ್ದರೂ ಅನೇಕ ಚಿತ್ರರಂಗದ ಮಹನೀಯರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥವರು ಪೀರ್ ಸಾಹೇಬರು, ನಾಟಕ ರಂಗದ ಧ್ರುವತಾರೆ. ಅವರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಜನ ಅದನ್ನು ಒಂದು ರೀತಿಯಲ್ಲಿ ಅಸಡ್ಡೆ ಮಾಡಿದಾಗ ನಾವು ಎಷ್ಟು ಅಂತ ಅದೇ ರೀತಿ ಪ್ರಯೋಗಗಳನ್ನು ಮಾಡ್ಕೊಂಡು ಹೋಗೋಕ್ಕಾಗುತ್ತೆ. ಕನ್ನಡ ಚಿತ್ರರಂಗದ ಭೀಷ್ಮ ಜಿ.ವಿ. ಅಯ್ಯರ್ ಅವರನ್ನು ಕುರಿತಂತೆ ಕೆಲವೇ ತಿಂಗಳ ಹಿಂದೆ ಒಂದು ಸರಣಿಯನ್ನೇ ಮಾಡಿದ್ವು. ಅದಕ್ಕೂ ಕೂಡ ನಮಗೆ ಒಂದು ರೀತಿಯ ನಿರಾಶಾದಾಯಕ ಪ್ರತಿಕ್ರಿಯೆ ವೀಕ್ಷಕರಿಂದ ಕಂಡು ಬಂದಾಗ ಎಲ್ಲೋ ಒಂದು ಕಡೆ ಮನಸ್ಸು ಮುದುಡಿ ಹೋಗುತ್ತೆ. ಹಾಗಂತ ನಾವು ಸಂಚಿಕೆಗಳನ್ನು ನಿಲ್ಲಿಸಲಿಲ್ಲ. ಅದನ್ನು ಒಂದು ಪರಿಸಮಾಪ್ತಿ ಮಾಡಿ ಅವರ ಬಗ್ಗೆ ಹೇಳಬೇಕಾದ್ದನ್ನೆಲ್ಲವನ್ನೂ ಹೇಳಿದ್ವಿ. ನಾವು ಮಾಡ್ತಾ ಇರೋದು ಕೂಡ ಕನ್ನಡದ ಕೆಲಸ, ಈ ನಾಡಿನ ಸಂಸ್ಕೃತಿಯ ಒಂದು ಭಾಗ ಅನ್ನೋದಕ್ಕೆ ಈಗಾಗಲೇ ನಾನು ಒಂದಿಷ್ಟು ಉದಾಹರಣೆಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಇದರ ಜೊತೆಗೆ ಇನ್ನೂ ಒಂದಿಷ್ಟು ಪುರಾವೆಗಳನ್ನು ಕೊಡುವಂಥ ಒಂದು ಸಮಯ ಬಂದಿದೆ. ನೋಡಿ, ನನ್ನ ಕೈಯಲ್ಲಿ ಒಂದು ಪುಸ್ತಕ ಇದೆ, ಪುಸ್ತಕ ಪ್ರಕಾಶಕ. ನಾನು ಆಗಲೇ ಹೆಸರಿಸಿದ ಅಂಕಿತ ಪುಸ್ತಕದ ಮಾಲೀಕರು ಪ್ರಕಾಶ್ ಕಂಬತ್ತಳ್ಳಿಯವರು, ನನ್ನ NGF ಮಿತ್ರರು, ರಂಗಭೂಮಿಯ ಒಡನಾಡಿ. ಅವರ ಒಂದು ಸಾಧನೆಯನ್ನು ಕುರಿತಂತೆ ಈ ಪುಸ್ತಕವನ್ನು ಪ್ರಕಾಶ ಗಿರಿಮಲ್ಲನವರ ಎನ್ನುವರು ಬರೆದಿದ್ದಾರೆ. ಈ ಪುಸ್ತಕದ ಒಂದು ಮುನ್ನುಡಿಯಲ್ಲಿ ಕೊನೆಯಲ್ಲಿ ಅವರು ಒಂದು ಪ್ಯಾರಾ ಬರೀತಾರೆ. ಈ ಕೃತಿ ರಚನೆಗೆ ಮೂಲ ದ್ರವ್ಯ ಒದಗಿಸಿದ್ದು ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಹರಿಹರಪುರ ಮಂಜುನಾಥ್ ಅವರು ಪ್ರಕಾಶ್ ಕಂಬತ್ತಳ್ಳಿ ಅವರೊಂದಿಗೆ ನಡೆಸಿದ ಸಂದರ್ಶನ. ಇದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಮಂಜುನಾಥ್ ಅವರಿಗೆ, ಟೋಟಲ್ ಕನ್ನಡ ಸಂಸ್ಥೆಗೆ ಅನಂತ ಧನ್ಯವಾದಗಳು. ಅಂದರೆ 1,000 ಪುಸ್ತಕಗಳನ್ನು ಪ್ರಕಟಿಸಿ 30 ವರ್ಷಗಳಿಂದ ಕನ್ನಡದ ಒಂದು ಹೆಮ್ಮೆಯ ಪ್ರಕಾಶನ ಸಂಸ್ಥೆಯಾಗಿ ಬೆಳೆದಿರುವಂಥ ಅಂಕಿತ ಪುಸ್ತಕದ ಸ್ಥಾಪಕರನ್ನು ಕುರಿತಂತೆ ನಾವು ನಡೆಸಿದ ಸಂದರ್ಶನ ಒಂದು ಪುಸ್ತಕದ ಹುಟ್ಟಿಗೆ ಕಾರಣವಾಗಿದೆ. ಈ ಪುಸ್ತಕವನ್ನು ಓದಿ ಮುಂದೆ ಎಷ್ಟೋ ಜನಕ್ಕೆ ಒಂದು ಧೈರ್ಯ ಬರಬಹುದು. ಇಂಥವರೇ ಇಂಥ ಕಷ್ಟದ ಮಧ್ಯೆ ಇಂಥದ್ದೊಂದು ಉದ್ಯಮವನ್ನು ಕಟ್ಟಿ ಬೆಳೆಸಿದ್ದಾರೆ ಅಂದರೆ ನಾವು ಈ ರೀತಿಯ ಪ್ರಯತ್ನವನ್ನು ಮಾಡಬಹುದು ಅಂತ ಯಾರಿಗಾದರೂ ಸ್ಫೂರ್ತಿಯಾಗಬಹುದು. ಇದಿಷ್ಟೇ ಅಲ್ಲ, ಈ ಸಂಚಿಕೆಗಳನ್ನು ಅಂದರೆ ನಮ್ಮಲ್ಲಿ ಪ್ರಸಾರವಾದ ಪ್ರಕಾಶ್ ಕಂಬತ್ತಳ್ಳಿ ಅವರ ಸಂಚಿಕೆಗಳನ್ನು ಇಟ್ಕೊಂಡು ಇನ್ನೊಬ್ಬರು ಒಂದು ಪುಸ್ತಕವನ್ನು ಬರಿತಾ ಇದ್ದಾರೆ. ಆ ಪುಸ್ತಕ ಗುಲ್ಬರ್ಗಾ ಯೂನಿವರ್ಸಿಟಿ, ಕಲಬುರ್ಗಿ ಯೂನಿವರ್ಸಿಟಿಗೆ ಪಠ್ಯಪುಸ್ತಕವಾಗ್ತಾ ಇದೆ. ಇದು ಸಾಧ್ಯವಾಗಿದ್ದು ನಾವು ಅವರನ್ನು ಕರೆಸಿ ಸಂದರ್ಶನ ಮಾಡಿದ್ರಿಂದಾಗಿ. ಇಲ್ಲದೇ ಇದ್ದರೆ ಅದನ್ನು ನೋಡಿ ಇವರು ಒಬ್ಬ ಸಾಧಕರು, ಇವರ ಬಗ್ಗೆ ಇಂಥದ್ದೊಂದು ಪುಸ್ತಕವನ್ನು ಬರೆದು ನಾವು ಪಠ್ಯವನ್ನಾಗಿಸಬಹುದು ಅನ್ನುವ ಕಲ್ಪನೆ ಎಲ್ಲಿ ಬರ್ತಿತ್ತು. ಜೊತೆಗೆ ಅಷ್ಟು ವಿಷಯಗಳನ್ನು ಸಂಗ್ರಹ ಮಾಡಬೇಕಾದ್ರೆ ಕಷ್ಟ ಆಗ್ತಿತ್ತು. ಆಗ ಬೇರೆ ಯಾವುದೋ ಒಂದು ಅದಕ್ಕೆ ಬದಲಿ ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ದರು. ಆದರೆ ನಾವು ಕೊಡಮಾಡಿರುವಂಥ ಸಂಚಿಕೆಗಳು ಇಂಥದ್ದೊಂದು ಕಾರ್ಯಕ್ಕೆ ಉತ್ತೇಜನವನ್ನು ನೀಡಿದೆ. ಅಂದರೆ ನಾವು ಹೋಗ್ತಾ ಇರೋ ದಾರಿ ಸರಿಯಾಗಿದೆ, ಆದರೆ ಆ ದಾರಿಯಲ್ಲಿ ಒಂದಿಷ್ಟು ಉಬ್ಬು ತಗ್ಗು, ಕಲ್ಲು ಮುಳ್ಳು ಇವೆಲ್ಲವೂ ಇದೆ. ಅದೆಲ್ಲವನ್ನು ದಾಟ್ಕೊಂಡು ಹೋಗೋದೇ ಒಬ್ಬ ಸಾಹಸಿಯ ಲಕ್ಷಣ. ಆ ಸಾಹಸವನ್ನು ನಾವು ಮಾಡ್ತಾಯಿದ್ದೀವಿ. ನಮಗೆ ಆ ಸಾಹಸವನ್ನು ಮಾಡೋದಕ್ಕೆ ಆಗಾಗ ನಿಮ್ಮ ಕಡೆಯಿಂದ ಎಲ್ಲ ರೀತಿಯ ಉತ್ತೇಜನವೂ ಸಿಗಲಿ ಅನ್ನುವ ಒಂದು ಆಶಯದೊಂದಿಗೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಮಸ್ಕಾರ.